ಸರ್ಕಾರ ಕೆಡವಿದವರ ಜೊತೆಯೇ ಎಚ್ಡಿಕೆ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಪಾದಯಾತ್ರೆಯನ್ನ ಕೈಗೊಂಡಿರುವುದಕ್ಕೆ ವ್ಯಂಗ್ಯ ಆಡ್ತಾ ಇದ್ದಾರೆ ಎಂಬಿ ಪಾಟೀಲ್. ಸಮ್ಮಿಶ್ರ ಸರ್ಕಾರ ಉಳಿಸಿಕೊಳ್ಳಲು ಎಚ್ಡಿಕೆಗೆ ಆಗಲಿಲ್ಲ. ಇವತ್ತು ಬಿಜೆಪಿ ಜೊತೆ ಎಚ್ಡಿಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಮೈತ್ರಿ ಸರ್ಕಾರ ಕೆಡವಿತು ಇದೇ ಬಿಜೆಪಿಯವರು. ಈಗ ಬಿಜೆಪಿಯವರ ಜೊತೆ ಕುಮಾರಸ್ವಾಮಿ ಕೈ ಜೋಡಿಸಿದ್ದಾರೆ ಅನ್ನುವಂತಹ ಮಾತನಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನದು ಅವಕಾಶವಾದಿ ಪಾದಯಾತ್ರೆ ಅನ್ನುವಂತಹ ಮಾತನಾಡಿದ್ದಾರೆ. ಸ್ವಾಮಿ ಅವರಿಗೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾನು ಕೂಡ ಗೃಹ ಮಂತ್ರಿ ಆವಾಗ ಸರ್ಕಾರ ಉಳಿಸ್ಕೊಳ್ಳೋಕೆ ಕುಮಾರಸ್ವಾಮಿ ಅವ್ರ ಕಡೆ ಆಗಲಿಲ್ಲ. ರಮೇಶ್ ಜಾರಕಿಹೊಳಿ ಅವರೆಲ್ಲ ಇದ್ರಲ್ಲ, ಈಗ ಯಾರ ಜೊತೆ ಅವ್ರು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅವರೇ ಅವಾಗ ಸರ್ಕಾರ ಕೆಡವಿದ್ರಲ್ಲ. ಕುಮಾರಸ್ವಾಮಿ ಅವರು ಯಾರ ಜೊತೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವ್ರ ಜೊತೆನೇ ಇವತ್ತು ಅವರೇ ಸರ್ಕಾರ ಕೆಡವಿದ್ರಲ್ಲ. ಅವಾಗ ಸರ್ಕಾರ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. 30 ಶಾಸಕರನ್ನ ಇಟ್ಕೊಂಡು ನಾವು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ ಕುಮಾರಸ್ವಾಮಿ ಅವ್ರಿಗೆ. ಇದೇನಾಗುತ್ತೆ ಗೊತ್ತಾ? ಅವಕಾಶವಾದಿ ಈ ಪಾದಯಾತ್ರೆ ಇದು. ಅವರು ಕುಮಾರಸ್ವಾಮಿ ಅವರು ಪಾಪ ಮೊದಲು ಅವರು ಹೋಗ್ತಾ ಇರಲಿಲ್ಲ. ಈಗ ಅನಿವಾರ್ಯವಾಗಿ ಅವ್ರ ಮೇಲೆ ಒತ್ತಡ ಹೇರಿ ಎಲ್ಲ ಮಾಡ್ಮೇಲೆ ಡೆಲ್ಲಿಯಲ್ಲಿ ಏನು ನಾಟಕ ನಡೀತು ಗೊತ್ತದೆ. ಅವ್ರು ನಾವು ಭಾಗವಹಿಸಿದ್ರಲ್ಲ ಅಂತೇಳಿ ಜೆಡಿಎಸ್ನವರು. ಸರ್ಕಾರ ಕೆಡವಿದವರ ಜೊತೆಯೇ ಎಚ್ಡಿಕೆ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಪಾದಯಾತ್ರೆಯನ್ನ ಕೈಗೊಂಡಿರುವುದಕ್ಕೆ ವ್ಯಂಗ್ಯ ಆಡ್ತಾ ಇದ್ದಾರೆ ಎಂಬಿ ಪಾಟೀಲ್. ಸಮ್ಮಿಶ್ರ ಸರ್ಕಾರ ಉಳಿಸಿಕೊಳ್ಳಲು ಎಚ್ಡಿಕೆಗೆ ಆಗಲಿಲ್ಲ. ಇವತ್ತು ಬಿಜೆಪಿ ಜೊತೆ ಎಚ್ಡಿಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಮೈತ್ರಿ ಸರ್ಕಾರ ಕೆಡವಿತು ಇದೇ ಬಿಜೆಪಿಯವರು. ಈಗ ಬಿಜೆಪಿಯವರ ಜೊತೆ ಕುಮಾರಸ್ವಾಮಿ ಕೈ ಜೋಡಿಸಿದ್ದಾರೆ ಅನ್ನುವಂತಹ ಮಾತನಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನದು ಅವಕಾಶವಾದಿ ಪಾದಯಾತ್ರೆ ಅನ್ನುವಂತಹ ಮಾತನಾಡಿದ್ದಾರೆ. ಸ್ವಾಮಿ ಅವರಿಗೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾನು ಕೂಡ ಗೃಹ ಮಂತ್ರಿ ಆವಾಗ ಸರ್ಕಾರ ಉಳಿಸ್ಕೊಳ್ಳೋಕೆ ಕುಮಾರಸ್ವಾಮಿ ಅವ್ರ ಕಡೆ ಆಗಲಿಲ್ಲ. ರಮೇಶ್ ಜಾರಕಿಹೊಳಿ ಅವರೆಲ್ಲ ಇದ್ರಲ್ಲ, ಈಗ ಯಾರ ಜೊತೆ ಅವ್ರು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅವರೇ ಅವಾಗ ಸರ್ಕಾರ ಕೆಡವಿದ್ರಲ್ಲ. ಕುಮಾರಸ್ವಾಮಿ ಅವರು ಯಾರ ಜೊತೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವ್ರ ಜೊತೆನೇ ಇವತ್ತು ಅವರೇ ಸರ್ಕಾರ ಕೆಡವಿದ್ರಲ್ಲ. ಅವಾಗ ಸರ್ಕಾರ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. 30 ಶಾಸಕರನ್ನ ಇಟ್ಕೊಂಡು ನಾವು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ ಕುಮಾರಸ್ವಾಮಿ ಅವ್ರಿಗೆ. ಇದೇನಾಗುತ್ತೆ ಗೊತ್ತಾ? ಅವಕಾಶವಾದಿ ಈ ಪಾದಯಾತ್ರೆ ಇದು. ಅವರು ಕುಮಾರಸ್ವಾಮಿ ಅವರು ಪಾಪ ಮೊದಲು ಅವರು ಹೋಗ್ತಾ ಇರಲಿಲ್ಲ. ಈಗ ಅನಿವಾರ್ಯವಾಗಿ ಅವ್ರ ಮೇಲೆ ಒತ್ತಡ ಹೇರಿ ಎಲ್ಲ ಮಾಡ್ಮೇಲೆ ಡೆಲ್ಲಿಯಲ್ಲಿ ಏನು ನಾಟಕ ನಡೀತು ಗೊತ್ತದೆ. ಅವ್ರು ನಾವು ಭಾಗವಹಿಸಿದ್ರಲ್ಲ ಅಂತೇಳಿ ಜೆಡಿಎಸ್ನವರು. ಸರ್ಕಾರ ಕೆಡವಿದವರ ಜೊತೆಯೇ ಎಚ್ಡಿಕೆ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಪಾದಯಾತ್ರೆಯನ್ನ ಕೈಗೊಂಡಿರುವುದಕ್ಕೆ ವ್ಯಂಗ್ಯ ಆಡ್ತಾ ಇದ್ದಾರೆ ಎಂಬಿ ಪಾಟೀಲ್. ಸಮ್ಮಿಶ್ರ ಸರ್ಕಾರ ಉಳಿಸಿಕೊಳ್ಳಲು ಎಚ್ಡಿಕೆಗೆ ಆಗಲಿಲ್ಲ. ಇವತ್ತು ಬಿಜೆಪಿ ಜೊತೆ ಎಚ್ಡಿಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಮೈತ್ರಿ ಸರ್ಕಾರ ಕೆಡವಿತು ಇದೇ ಬಿಜೆಪಿಯವರು. ಈಗ ಬಿಜೆಪಿಯವರ ಜೊತೆ ಕುಮಾರಸ್ವಾಮಿ ಕೈ ಜೋಡಿಸಿದ್ದಾರೆ ಅನ್ನುವಂತಹ ಮಾತನಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನದು ಅವಕಾಶವಾದಿ ಪಾದಯಾತ್ರೆ ಅನ್ನುವಂತಹ ಮಾತನಾಡಿದ್ದಾರೆ. ಸ್ವಾಮಿ ಅವರಿಗೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾನು ಕೂಡ ಗೃಹ ಮಂತ್ರಿ ಆವಾಗ ಸರ್ಕಾರ ಉಳಿಸ್ಕೊಳ್ಳೋಕೆ ಕುಮಾರಸ್ವಾಮಿ ಅವ್ರ ಕಡೆ ಆಗಲಿಲ್ಲ. ರಮೇಶ್ ಜಾರಕಿಹೊಳಿ ಅವರೆಲ್ಲ ಇದ್ರಲ್ಲ, ಈಗ ಯಾರ ಜೊತೆ ಅವ್ರು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅವರೇ ಅವಾಗ ಸರ್ಕಾರ ಕೆಡವಿದ್ರಲ್ಲ. ಕುಮಾರಸ್ವಾಮಿ ಅವರು ಯಾರ ಜೊತೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವ್ರ ಜೊತೆನೇ ಇವತ್ತು ಅವರೇ ಸರ್ಕಾರ ಕೆಡವಿದ್ರಲ್ಲ. ಅವಾಗ ಸರ್ಕಾರ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. 30 ಶಾಸಕರನ್ನ ಇಟ್ಕೊಂಡು ನಾವು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ ಕುಮಾರಸ್ವಾಮಿ ಅವ್ರಿಗೆ. ಇದೇನಾಗುತ್ತೆ ಗೊತ್ತಾ? ಅವಕಾಶವಾದಿ ಈ ಪಾದಯಾತ್ರೆ ಇದು. ಅವರು ಕುಮಾರಸ್ವಾಮಿ ಅವರು ಪಾಪ ಮೊದಲು ಅವರು ಹೋಗ್ತಾ ಇರಲಿಲ್ಲ. ಈಗ ಅನಿವಾರ್ಯವಾಗಿ ಅವ್ರ ಮೇಲೆ ಒತ್ತಡ ಹೇರಿ ಎಲ್ಲ ಮಾಡ್ಮೇಲೆ ಡೆಲ್ಲಿಯಲ್ಲಿ ಏನು ನಾಟಕ ನಡೀತು ಗೊತ್ತದೆ. ಅವ್ರು ನಾವು ಭಾಗವಹಿಸಿದ್ರಲ್ಲ ಅಂತೇಳಿ ಜೆಡಿಎಸ್ನವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.